ಇಂಗ್ಲಿಷ್ನವ್ರಿಗೆ ಹಾಯ್, ಕನ್ನಡದವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ಮೋಸ್ ಬಾಸ್. ಕಾಮಾಲೆ ಬಂದಿರೋ ಅಂಗಿ ಹಾಕೊಂಡು ತಂಗಿಯನ್ನೊಟ್ಟಿಗೆ ಕರ್ಕೊಂಡು ಅಫಿಷಿಯಲ್ ಪುಷ್ಪಕ ವಿಮಾನ ಹಿಡ್ಕೊಂಡು ಅಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನೋಡ್ಲಿಕ್ಕೆ ಕೃಷ್ಣ ಮಠದತ್ತ ಹೊರಟೆ. ರೋಡಲ್ಲಿ ಹೋಗ್ಬೇಕಾದ್ರೆ ಮೊದಲು ಸಿಕ್ಕಿದ್ದೆ ನಮ್ಗೆ ಟ್ರಾಫಿಕ್ಕಿಗೆ ಬೈತಾ ಮಾರಾಟಕ್ಕಿಟ್ಟ ಹೂಗಳನ್ನ ನೋಡ್ತಾ ಮುಂದೆ ಹೋಗುವಾಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಜನರೆಲ್ಲ ಮಕ್ಕಳ ಬಟ್ಟೆಯೊಂದಿಗೆ ಮೆಣಸು ಮತ್ತೆ ನೀರುಳ್ಳಿ ತಗೊಳ್ತಾ ಇದ್ರು. ಮುಂದೆ ಅಲ್ಲಿಂದ ಕಲ್ಸಂಕ ರೋಡಿಂದ ಪಾರ್ಕಿಂಗಿಗೆ ಬಂದಾಗ ಗಾಡಿ ಬಿಡುವರಿಗೆ ಇರಬಹುದಾದಂತಹ ಅತ್ಯಂತ ದೊಡ್ಡ ಸಮಸ್ಯೆ ನನಗೂ ಎದುರಾಯಿತು. ಅಯ್ಯೋ ಅಲ್ಲಿಂದ ರಥಬೀದಿಗೆ ಹೋಗಿ ಕಾರಂಜಿಯನ್ನು ನೋಡ್ಕೊಂಡು ರಾಕ್ಷಸರ ಆರ್ಭಟವನ್ನು ಕೇಳಿ ಗೀತಾ ಮಂದಿರದೊಳಗೆ ಹೋದ್ವಿ. ಅಲ್ಲಿ ಹುಡುಗಿಯರಿಗೆ ಶಾಪಿಂಗ್, ಲಡ್ಡು ಟೇಸ್ಟಿಂಗ್, ಚರ್ಮುರಿ ಮುಕ್ಕಿಂಗ್, ಮಿರರ್ ಸೆಲ್ಫಿ ಕ್ಲಿಕ್ಕಿಂಗ್, ವಿಶ್ವರೂಪ ದರ್ಶನ ಲುಕ್ಕಿಂಗ್. ಇಷ್ಟೆಲ್ಲ ಮುಗಿಸಿ ಬರುವಾಗ ಕತ್ಲಾಗಿ ಹೋಗಿತ್ತು. ಈಗ ಹಾಕಿದ ಲೈಟ್ಗಳನ್ನೆಲ್ಲ ನೋಡ್ಕೊಂಡು ಮತ್ತೊಂದು ರೌಂಡ್ ರಥ ಬೀದಿಗೆ ಸುತ್ತು ಬಂದ್ವಿ. ಅಲ್ಲಿ ಹುಡುಗಿಯರ 4th ರೌಂಡ್ ಶಾಪಿಂಗ್ ನಡೀತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೇನು ವಾಪಸ್ ಹೊರಡ್ಬೇಕನ್ನುವಾಗ ನಮಗೊಬ್ಬ ಟ್ರೆಡಿಷನಲ್ ರಕ್ಕಸ ಮತ್ತೊಬ್ಬ ಇಂಗ್ಲಿಷ್ ರಕ್ಕಸ ಸಿಕ್ಕಿದ. ಇವರ ಮರ್ದನಕ್ಕಾಗಿ ಕೃಷ್ಣ ಪರಮಾತ್ಮನು ಅಲ್ಲೇ ಇದ್ದ. ಎಲ್ಲರೂ ಸುಸ್ತಾಗಿದ್ದರಿಂದ ಅವರವರ ಮನೆಗೆ ಹೊರಟರು. ಇದರ ಫುಲ್ ಲೆಂತ್ ವಿಡಿಯೋನ ಪಿನ್ಡ್ ಕಮೆಂಟ್ ಅಲ್ಲಿ ಹಾಕಿಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.